ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮ್ಯಾಮ್, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಮ್ಯಾಮ್. ಹೆಲ್ಪು ಹೇಳಿ, ಏನಾಗಬೇಕಿತ್ತು? ಏನಿಲ್ಲ ಮೇಡಮ್, ನೀವು ನನಗಿಂತ ವಯಸ್ಸಲ್ಲಿ ದೊಡ್ಡವರು, ನೀವೊಂಥರ ನನ್ನ ಎಲ್ಡರ್ ಸಿಸ್ಟರ್ ಥರ, ನನಗಿಂತ ಜಾಸ್ತಿ ತಿಳಿದವರು, ಎಕ್ಸ್ಪೀರಿಯನ್ಸ್ ಇರೋರು. ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಿತ್ತು ಮೇಡಮ್, ಪ್ಲೀಸ್. ಹಾಂ, ಹೇಳಿ. ಏನಿಲ್ಲ, ಈ ಲೆಟರ್ನ ನನ್ನ ಲವರ್ಗೆ ಕೊಟ್ಬಿಡ್ತೀರಾ ಪ್ಲೀಸ್? ನಿಮ್ಮ ಲವರ್ಗೆ ನಾನು ಲೆಟರ್ ಕೊಡೋದಾ? ನೀವೇ ಕೊಡ್ಬೋದಲ್ವಾ? ಮೇಡಮ್, ಕೊಡೋದಾಗಿದ್ರೆ ನಾನೇ ಕೊಡ್ಬೋದಿತ್ತು, ಆದರೆ ನಂಗೆ ಸಂಕೋಚ ಮ್ಯಾಮ್. ಇಲ್ಲ, ಬೇರೆ ಯಾರ ಕೈನಲ್ಲಾದರೂ ಕೊಡಿಸಿ ಪ್ಲೀಸ್. ಮೇಡಮ್, ಇದಕ್ಕೆ ನೀವೇ ಸರಿ ಅನಿಸ್ತು, ಅದಕ್ಕೆ ನಿಮ್ಮ ಹತ್ರ ಬಂದೆ ಮೇಡಮ್. ಈ ವಟಾರದಲ್ಲಿ ನಿಮಗೆ ತುಂಬ ರೆಸ್ಪೆಕ್ಟ್ ಇದೆ ಮೇಡಮ್. ಸೊ ನೀವು ಕೊಟ್ಟರೆ ಯಾರಿಗೂ ಏನೂ ಅನುಮಾನ ಬರೋದಿಲ್ಲ. ಹಾಗಾಗಿ ಪ್ಲೀಸ್ ಇದು ಒಂದು ಹೆಲ್ಪ್ ಮಾಡಿ ಮೇಡಮ್. ಅಲ್ಲ, ಅದು ನಾನು ಇದನ್ನೆಲ್ಲ ನಿಮ್ಮ ಕೈಲಿ ಮಾಡಿಸ್ಬಾರ್ದು, ಆದರೂ ಅಕ್ಕಪಕ್ಕದವರು ಅಂತ ಸಲಿಗೆ ತಗೊಂಡು ಈ ಕೆಲಸ ಮಾಡಿಸ್ತಾ ಇದ್ದೀನಿ ಮೇಡಮ್. ಪ್ಲೀಸ್ ಮೇಡಮ್. ಅಲ್ಲ, ಅದು ಮೇಡಮ್ ಪ್ಲೀಸ್, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಮೇಡಮ್, ಪ್ಲೀಸ್. ಆಗಲ್ಲ ಅಂತಲ್ಲ, ಬಟ್ ನೀವು ಕೇಳ್ತಿರೋದು ತುಂಬಾ ಆಕ್ವರ್ಡ್ ಅನ್ನಿಸ್ತದೆ, ವಿಯರ್ಡ್ ಅನ್ನಿಸ್ತದೆ. ನೋಡಿ, ಇದೆಲ್ಲ ನನಗೆ ತುಂಬ ಕಷ್ಟ ಆಗುತ್ತೆ, ಡೋಂಟ್ ಮೈಂಡ್, ಬಟ್ ಬೇರೆ ಯಾರಿಗಾದರೂ ಕೊಡೋದಕ್ಕೆ ಕೇಳಿ ಪ್ಲೀಸ್. ಸಾರಿ ಮೇಡಮ್, ಕೇಳಬಾರ್ದಾಗಿತ್ತು, ಕೇಳ್ಬಿಟ್ಟಿದ್ದೀನಿ, ಮತ್ತೆ ಬೇರೆ ಯಾರನ್ನೂ ಕೇಳಲ್ಲ ಮೇಡಮ್. ಪ್ಲೀಸ್ ಇದು ಒಂದ್ಸಲ ಹೆಲ್ಪ್ ಮಾಡಿ ಮೇಡಮ್. ಸರಿ, ಓಕೆ, ಕೊಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಯಾರು ನಿಮ್ದವರು, ಯಾರ ಕೈ ಕೊಡಬೇಕು? ಮೇಡಮ್, ಅವ್ರು ಎಲ್ರಿಗೂ ಗೊತ್ತಿರೋರು ಮೇಡಮ್, ಎಲ್ರಿಗೂ ಬೇಕಾದವರು. ಗೌತಮ್ ಸರ್. ಗೌತಮ್ ಅವರು ನಿಮ್ಮ ಲವರ? ಹಾ, ಅವರೇ. ನೀವು ಅವ್ರಿಗೆ ಲೆಟ್ರ್ ಕೊಡ್ಬೇಕಾಗಿರೋದು. ಅಲ್ಲಮ್ಮ, ಅವ್ರ ವಯಸ್ಸೇನು ನಿಮ್ಮ ವಯಸ್ಸೇನು? ಅವ್ರಿಗೆ ಮದುವೆ ಆಗಿದೆ ಅಂತ ಅನ್ಸುತ್ತೆ, ಮಗಳಿದ್ದಾಳೆ ಜೊತೆಲಿ, ಅವರನ್ನ ನೀವು ಲವ್ ಮಾಡ್ತೀರಾ? ಅವ್ರ ಮದ್ವೆ ಆಗಿರ್ಲಿ, ಮಕ್ಳಾಗಿರ್ಲಿ, ನನ್ಗೇನು ಪ್ರಾಬ್ಲಮ್ ಇಲ್ಲ. ನನ್ಗೆ ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೇನು ಪ್ರಾಬ್ಲಮ್ಮು? ನಾನು ಲೆಟ್ರಲ್ಲಿ ಎಲ್ಲ ನೀಟಾಗಿ ಮೆನ್ಷನ್ ಮಾಡಿದ್ದೀನಿ, ನೀವು ಕೊಡಿ ಸಾಕು. ಮತ್ತೆ ಮಿಕ್ಕಿದ್ದೆಲ್ಲ ಅದಾಗದೇ ಆಗತ್ತೆ. ಲೆಟ್ರು ಅಷ್ಟು ಎಫೆಕ್ಟಿವ್ ಆಗಿದೆ, ಅಷ್ಟು ವಿಷಯ ಇದೆ ಅದರಲ್ಲಿ. ಅದನ್ನ ಓದ್ತಿದ್ದಾಗೆ ಗೌತಮ್ ಸರ್ ಫುಲ್ ಫ್ಲಾಟ್ ಆಗ್ಬಿಡ್ತಾರೆ. ಉಳ್ದಿದ್ ಚಿಂತೆ ಬೇಡ ಮೇಡಮ್, ನಿಮ್ಗೆ ನೀವು ಕೊಟ್ಬಿಡಿ ಸಾಕು. ನೋಡಿ ಸುಷ್ಮಾ ಅವರೇ, ನಿಮ್ಮ ವಯಸ್ಸಲ್ಲಿ ಹೀಗೆಲ್ಲ ಆಗೋದು ಸಹಜ. ಈ ಅಟ್ರಾಕ್ಷನು, ಈ ಇನ್ಫ್ಯಾಕ್ಚುಯೇಷನು, ಅದನ್ನು ನನಗೆ ಅರ್ಥ ಆಗುತ್ತೆ. ಈ ವಯಸ್ಸಲ್ಲಿ ಮನ್ಸು ಏನೇನೋ ಹೇಳುತ್ತೆ, ಹಾಗಂತ ಮನ್ಸಿನ ಮಾತು ಕೇಳ್ಕೊಂಡು ಎಲ್ಲನೂ ಮಾಡಬಾರ್ದಲ್ವಾ? ಬುದ್ಧಿ ಅಂತ ಒಂದಿರುತ್ತೆ, ಅದನ್ನು ಉಪಯೋಗಿಸ್ಬೇಕು. ನೀವು ಯೋಚನೆ ಮಾಡಿ ನೋಡಿ, ಆಗ ನಿಮ್ಗೆ ಅರ್ಥ ಆಗುತ್ತೆ ನೀವು ಮಾಡ್ತಿರೋದು ಸರಿನಾ ತಪ್ಪ ಅಂತ. ಅವರು ನಿಮಗಿಂತ ತುಂಬ ಅಂದರೆ ತುಂಬಾ ದೊಡ್ಡವರು. ಇದು ತುಂಬ ಆಡ್ ಅನಿಸುತ್ತೆ, ಏನೋ ಇದೆಲ್ಲ ಬೇಡ, ಬಿಟ್ಬಿಡಿ ಇದನ್ನು. ಅವ್ರಿಗೂ ನಿಮಗೆ ಸೆಟ್ ಆಗಲ್ಲ. ಇಲ್ಲ ಮೇಡಮ್, ಅವ್ರು ಸೆಟ್ ಆಗ್ತಾರೆ 100%. ನನ್ಗೆ ಅವರೇ ಬೇಕು, ಅವರೇ ನನ್ನ ಲವರು, ಫಿಕ್ಸು. ಅವರು ನನ್ನ ಜೀವ, ನನ್ನ ಪ್ರಾಣ, ನನ್ನ ಉಸಿರು ಮೇಡಮ್. ಈ ಏಜ್ ಅನ್ನೋದು ಜಸ್ಟ್ ನಂಬರ್ ಅಷ್ಟೇ, ಲವ್ಗೆ ಅದೆಲ್ಲ ಲೆಕ್ಕನೇ ಇಲ್ಲ. ಈಗ ಅದೇ ಟ್ರೆಂಡು ಮೇಡಮ್. ಟ್ರೆಂಡಾ? ಹಾ, ಬೇಕಾದ್ರೆ ಬಾಲಿವುಡ್ ಹೀರೋಯಿನ್ಸ್ನೆಲ್ಲ ನೋಡಿ, ತಮ್ಗಿಂತ ಜಾಸ್ತಿ ಏಜ್ ಆದವ್ರನ್ನೇ ಮದುವೆ ಆಗಿರೋದು. ನನಗೂ ಅವರೇ ಇನ್ಸ್ಪಿರೇಷನ್. ನಾನು ಅಲ್ಲಿಂದನೇ ಇನ್ಸ್ಪೈರ್ ಆಗಿರೋದು. ಇದೊಂಥರ ಅಪರೂಪ ಜೋಡಿ, ಡಿಫ್ರೆಂಟ್ ಕಾಂಬಿನೇಷನ್. ಪ್ಲೀಸ್ ಮೇಡಮ್, ನೀವು ಲೆಟರ್ ಕೊಡಿ. ಲವರ್ಸ್ನ ಒಂದ್ ಮಾಡಿ ಪುಣ್ಯ ನಿಮಗೆ ಬರುತ್ತೆ ಮೇಡಮ್. ಪ್ಲೀಸ್ ಒಂದ್ ಮಾಡಿ. ಲೆಟರ್ ಕೊಡುವಾಗ
ಹಾಗೆ ಕೊಟ್ಬಿಡ್ಬೇಡಿ. ಒಂದೆರಡು ನನ್ನ ಬಗ್ಗೆ ಬಿಲ್ಡಪ್ಸ್ ಮಾತಾಡಿ ಮೇಡಮ್. ಶೋರ್, ಥ್ಯಾಂಕ್ ಯು ಮೇಡಮ್. ಯೋ ವೆಲ್ಕಮ್. ಕೊಡ್ತೀನಿ. ಲಿಂಗಣ್ಣ, ಹಾ ಏನ್ ಮಾಡ್ತಿದ್ಯಾ? ಬೇಗ ಒಂದು ಟೀ ತಗೊಂಬ. ಹಾ ತಂದೆ. ಬಿಸಿ ಇದೆ ಕೊಡ. ಕೊಡೋಣ. ಹಾ, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ಮಿಡ್ ಡೇ ಮಂದಹಾಸ ವಿತ್ ಯುವರ್ RJ ರಾಕಿಂಗ್ ರಕ್ಷಾ. ದೇವನಹಳ್ಳಿಯಿಂದ ಸಂದೀಪ್ ಅವರು ಈ ಹಾಡನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಇದು ನಮ್ಮ ಅಣ್ಣ ಅವರ ಒನ್ ಆಫ್ ದ ಫೇಮಸ್ ಸಾಂಗ್ಸ್. ಈ ಸಾಂಗ್ ಆದ್ಮೇಲೆ ನಿಮ್ಗೆ ವೆರಿ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಒಂದನ್ನ ಹೇಳ್ತೀನಿ. ಎಲ್ಲೂ ಹೋಗ್ಬೇಡಿ, ಮಿಸ್ ಮಾಡ್ರೆ ಕೇಳ್ತಾ ಇರಿ. ಇರ್ಲಿ ಬಿಡಿ. ಆ? ಅಪ್ಪಾಜಿ ಹಾಡು ಚೆನ್ನಾಗೇ ಇದೆ. ಹಾ ಸರಿ. ಅಮೃತಧಾರೆ ನನ್ನೊಲವ ಅಮೃತಧಾರೆ.